ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಶ್ರವಣ್ ಅವರು ತುಂಬ ಯೋಚನೆ ಒಳಗಾದಂಥ ಶ್ರವಣ್ಗೆ ನಮ್ಮ ಅಜಿತ್ ಅವ್ರು ಬಂದು, ಮಾವ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದಾಗ, ಇಲ್ಲ ಅಜಿತ್, ಇಷ್ಟು ದಿನ ನೀನು ಹೇಳಿದ್ದೆ ಸರಿ, ಇಷ್ಟು ದಿನ ನಾನು ಬರೀ ಒಬ್ಬ ತಂದೆಯಾಗಿ ಮಾತ್ರ ಯೋಚನೆ ಮಾಡಿದೆ, ಆದರೆ ಇವತ್ತು ಒಬ್ಬ ಪೊಲೀಸ್ ಆಫೀಸರಾಗಿ ಯೋಚನೆ ಮಾಡೋದಾದರೆ ನೀನು ಮಾಡ್ತಿರೋದೇ ಸರಿ, ನಿನ್ನ ಮಾತನ್ನು ನಾನು ಕೇಳಬೇಕಾಗಿತ್ತು, ಆದರೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ, ಮಾವ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನೀವೇನು ವರಿ ಮಾಡ್ಕೋಬೇಡಿ, ಖಂಡಿತ ನಮ್ಮ ಮನಸ್ವಿನಿ ಎಲ್ಲೇ ಇದ್ದರೂ ಕೂಡ ನಾನು ಅವಳನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಮಾವ, ಇಟ್ಸ್ ಮೈ ಪ್ರಾಮಿಸ್ ಅಂತ ಹೇಳ್ಬಿಟ್ಟು ಮಾವನಿಗೆ ಹೇಳ್ತಾರೆ, ಸಮಾಧಾನವನ್ನು ಮಾಡ್ತಾರೆ. ಇನ್ನು ಭೂಮಿ ಬಂದು, ಏನಿದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದೆಯಲ್ಲ ಅಂತ ಹೇಳ್ತಾರೆ. ಏನಿದು ಅಂತ ಹೇಳಿದಾಗ, ಅದೇ ಸಾಬ್ರೆ, ಹೇಗೂ ನಮ್ಮ ಕಾಂಟ್ರಾಕ್ಟ್ ಮದುವೆ ಮುಗೀತಲ್ವಾ, ನಾನು ಹೊರಡ್ಬೇಕಲ್ವಾ ಅಂತ ಹೇಳ್ತಾಳೆ. ಹೌದು, ನಾನೇ ನೀರು ಅಂತ ಹೇಳಿದ್ನ, ನಾನು ಕೂಡ ಅದೇ ತಾನೇ ಹೇಳ್ತಾ ಇರೋದು ಅಂದಾಗ, ಅಂದರೆ ಇವ್ರ ಮನಸ್ಸಲ್ಲಿ ಒಟ್ಟ ಪ್ರೀತಿ ಇಲ್ಲ ಅನ್ನೋದು ನಮ್ಮ ಭೂಮಿಗೆ ಅರ್ಥ ಆಗುತ್ತೆ. ನೋಡು, ಈ ಮನೆಯವರು ಒತ್ತಾಯಕ್ಕೆ ನೀನು ಬಂದು ಇರ್ಬೋದು, ಆದರೆ ನನ್ನ ಮನಸ್ಸಲ್ಲಿ ನಿನ್ನ ಜಾಗ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಇವ್ರ ಮಾತು ಕೇಳಿದರೆ ಎಂಥವ್ರು ನಮಗೆ ಕೋಪ ಬರುತ್ತೆ, ಇನ್ನು ಪಾಪ ಭೂಮಿಗೆ ಅದು ಹೆಂಗೆ ಆಗಬೇಡ ಹೇಳಿ. ಸೊ ಇಷ್ಟೆಲ್ಲ ಆಗುತ್ತೆ. ಆದಮೇಲೆ ಈ ದೇವಯಾನಿ ಬೇರೆ ಕುತಂತ್ರ ಮೇಲೆ ಕುತಂತ್ರ ಮಾಡಿದ್ದಾಳೆ. ಅದನ್ನು ಆ್ಯಕ್ಚುಲಿ ಅಜಿತ್ ಪ್ಯಾಕ್ ಮಾಡಿಲ್ಲ, ಆದರೆ ಅಂಜು ಮತ್ತು ಅಜಿತ್ ಪ್ಯಾಕ್ ಮಾಡಿಬಿಟ್ಟು ಅಜಿತ್ ಮೇಲೆ ಬರುವಂಗೆ ಮಾಡಿದ್ದಾರೆ. ಅದನ್ನು ಈ ಭೂಮಿ ಕೂಡ ನಂಬಿರ್ತಕ್ಕಂಥ ಭೂಮಿ. ಆದರೂ ಇಲ್ಲಿ ಅಜಿತ್ ಕೂಡ ತಪ್ಪಿದೆ. ಏನಂತಂದರೆ ಪ್ರತಿ ಬಾರಿಯೂ ಕೂಡ ತುಂಬ ಚುಚ್ಚಿ ಮಾತಾಡ್ತಾರೆ, ಮತ್ತು ಮಾತಾಡಬೇಕಾದ್ರೆ ಆಮೇಲೆ ಆಡಬಾರ್ದಂಥ ಮಾತು ಕೂಡ ಆಡಿದ್ದಾರೆ. ಅವರ ತಾಯಿ ಬಗ್ಗೆ, ಅವರ ತಂದೆ ಬಗ್ಗೆ, ಮತ್ತು ಇನ್ನು ಭೂಮಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹಾಗಾಗಿ ಅವಳಿಗೆ ನಿಜವಾಗ್ಲೂ ತುಂಬ ಕೋಪ ಬಂದಿದೆ. ಇನ್ನು ಊರನ್ನೇ ಬಿಟ್ಟು ಹೋಗುವಂಥ ಪ್ರಯತ್ನ ಕೂಡ ಮಾಡಿದ್ದಾಳೆ. ಸೊ ಈ ಕಡೆ ನಮ್ಮ ಸತ್ಯನ ಕೂಡ ಭೂಮಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಅಜಿತ್ ಅವರು ಆ ಮಾತನ್ನು ಎಕ್ಸೆಪ್ಟ್ ಮಾಡೋದೇ ಇಲ್ಲ. ಅಜ್ಜಿ ಕೂಡ ಅಷ್ಟೇ. ಇನ್ನು ಸಂಗೀತ ಅವರು ಹುಷಾರಾಗಿರ್ತಾರೆ, ಆಸ್ಪತ್ರೆಯಲ್ಲಿ ಮಲಗಿ ಸಾಕಾಗಿರುತ್ತೆ. ಸೊ ಅವರು ಮನೆಗೆ ಹೋಗಬೇಕು ಅಂತ ಆತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಭೂಮಿ, ಸಾಹೇಬ್ರಿಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ, ಮನಸ್ಸಲ್ಲಿ ಜಾಗ ಇಲ್ದಿರೋ ಜಾಗದಲ್ಲಿ ನಾನು ಇರಬಾರ್ದು ಅಂತ ಹೇಳಿ ನಿರ್ಧಾರವನ್ನು ಕೂಡ ಮಾಡ್ಕೊಳ್ತಾಳೆ. ನಿರ್ಧಾರವನ್ನು ಮಾಡಿಕೊಂಡು ಏನು ಮಾಡ್ತಾಳೆ ಅಂತಂದರೆ, ಸೊ ನಾನಿನ್ನು ಹೊರಡಬೇಕು ಅಂತ ಹೇಳಿಬಿಟ್ಟು ರಾತ್ರಿ ಎಲ್ಲರೂ ಮಲಗಿದಾಗ ತನ್ನ ಬ್ಯಾಗನ್ನು ತೊಗೊಂಡು ಅಲ್ಲಿಂದ ಹೊರಟೇ ಬಿಡ್ತಾಳೆ, ಮನೆ ಬಿಟ್ಟು ಹೋಗಿಬಿಡ್ತಾಳೆ. ಸೊ ಬೆಳಿಗ್ಗೆ ಎದ್ದು ನೋಡ್ತಾರೆ, ಅಜಿತ್ ಅಲ್ಲಿ ಬ್ಯಾಗೂ ಇರೋದಿಲ್ಲ, ಭೂಮಿನೂ ಇರೋದಿಲ್ಲ. ಭೂಮಿ ಇಲ್ಲದೆ ಇರೋ ಕಾರಣ ಎಲ್ಲರೂ ಭೂಮಿ ಕಾಫಿ ಕೊಡು ಭೂಮಿ ಅಂತ ಕೇಳ್ತಾರೆ. ಬಟ್ ಅಲ್ಲಿ ಭೂಮಿ ಇರೋದಿಲ್ಲ. ಅಜಿತ್ಗೆ ಕನ್ಫರ್ಮ್ ಆಗುತ್ತೆ, ಓ ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು. ಸೊ ಅಲ್ಲಿಗೆ ಭೂಮಿ ಮನೇಲಿಲ್ಲ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ, ಭೂಮಿ ಮನೇಲಿಲ್ಲ ಅಂತ ಹೇಳ್ತಾರೆ. ಅವಳೇನೋ ಮನೆ ಬಿಟ್ಟು ಹೋಗಿರ್ಬೋದು ಅಂದ ತಕ್ಷಣ, ಅಜಿತ್ ಎಷ್ಟು ಸಲೀಸಾಗಿ ಮಾತಾಡ್ತಿದೆಯಲ್ಲೋ, ಅಂಥ ಒಳ್ಳೆ ಹುಡುಗಿ ಬಗ್ಗೆ ಯಾಕೋ ಹಿಂಗೆ ಮಾತಾಡ್ತಿದೆಯಾ, ಏನೋ ಆಗಿದೆ ನಿನಗೆ ಅಂತ ಮನೆಯವರೆಲ್ಲ ಎನ್ಕ್ವೈರಿ ಮಾಡ್ತಾರೆ. ಬಟ್ ಅದಕ್ಕೆ ಅಜಿತ್ತು ಏನಂತಂದರೆ ಮೌನವಾಗಿಬಿಡ್ತಾರೆ. ಇನ್ನು ದೇವಯಾನಿ ಇವಳದೇ ಪ್ಲಾನ್ ಆಗಿರೋದ್ರಿಂದ ಅವಳು, ಅಯ್ಯೋ ಭೂಮಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಏನು ಮಾಡ್ತಾಳೆ ಅಂತಂದರೆ ಡಂಗುರವನ್ನು ಸಾರ್ತಾಳೆ. ಎಲ್ಲರೂ ಫುಲ್ಲು ಟೆನ್ಷನಲ್ಲಿದ್ದಾರೆ. ಇನ್ನು ಸಂಗೀತ, ಅಜಿತ್ಗೆ ಫೋನ್ ಬರುತ್ತೆ. ಅದು ಸಂಗೀತ ಹುಷಾರಾಗಿದ್ದಾಳೆ ಕಣೋ, ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಮ್ ಅವರು ಹೇಳ್ತಾರೆ. ಅಪ್ಪ ಇನ್ನೂ ಸ್ವಲ್ಪ ದಿನ ಅಮ್ಮ ಅಲ್ಲೇ ಇರಲಿ ಅಂತ ಹೇಳಿದಾಗ, ಇಲ್ಲ ಕಣೋ ಅವ್ರು ಪೂರ್ತಿ ಹುಷಾರಾಗಿದ್ದಾಳೆ ಅಂದ ತಕ್ಷಣ, ಅವಳು ಬಂದ ತಕ್ಷಣ ಭೂಮಿ ಎಲ್ಲಿ ಅಂತ ಕೇಳಿದರೆ ಏನು ಹೇಳೋದು ಅನ್ನೋ ಪ್ರಶ್ನೆ ಕೂಡ ಮನೆಯವರಿಗೆಲ್ಲ ಕಾಡ್ತಾ ಇದೆ. ಇನ್ನು ನಮ್ಮ ಸತ್ಯನ ಅವರು ಫೋನ್ ಮಾಡ್ತಾರೆ. ಸತ್ಯನ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ, ಸ್ಟೇಷನಿಂದ ಕೂಡ ನಮ್ಮ ಆಲ್ರೆಡಿ ಅಜಿತ್ಗೆ ಫೋನ್ ಬರುತ್ತೆ. ಅಜಿತ್ಗೆ ಫೋನ್ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ಸಾಹೇಬ್ರೆ ಏನಂತಂದರೆ ಇಲ್ಲಿ DNA ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಸತ್ತಿರೋದು ಅಶ್ವಿನಿ ಅಲ್ಲ ಬೇರೆಯವರು, ಅವಳು ಒಂಥರ ಗೇಮ್ ಮಾಡಿದಾಳೆ, ಅವಳೊಂದು ದೊಡ್ಡ ಜಾಲನೇ ಇದೆ ಅಂತ ಅನಿಸುತ್ತೆ, ಅಲ್ಲಿ ಸತ್ತಿರೋದು ಅಶ್ವಿನಿ ಅಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವಳು ಎಲ್ಲಿದ್ದಾಳೆ ಅಂತ ಕ್ವಿಕ್ಕಾಗಿ ಹಿಡಿಬೇಕು ಅಂತ ಹೇಳಿ ಸತ್ಯನಿಗೆ ಫೋನ್ ಮಾಡ್ತಾರೆ. ಸತ್ಯನಿಗೆ ಫೋನ್ ಮಾಡಿದಾಗ ಸತ್ಯನ ಹಿಂಗೆ ಅಂತ ವಿಷಯನ ಹೇಳ್ತಾರೆ. ಹೌದಾ, ಅಲ್ಲ ಕಣೋ, ಅಶ್ವಿನಿ ಬದುಕಿದ್ದಾಳೆ ಅಂತಂದರೆ ನಿಮ್ಮ ಮನೆಯವ್ರ ಮೇಲೆ ಅವಳಿಗೆ ತುಂಬ ಕೋಪ ಇದೆ, ಅವಳು ಯಾರನ್ನು ಬೇಕಾದರೂ ಏನು ಬೇಕಾದ್ರೂ ಮಾಡ್ಬಿಡ್ತಾಳೆ ಕಣೋ ಅಂತ ಹೇಳಿದಾಗ, ಭೂಮಿ ಕೂಡ ಮನೇಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಲ್ಲ ಕಣೋ, ಪಾಪ ಹುಡುಗಿ ಕಣೋ, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ಏನೋ ಮಾಡೋದು, ಅಶ್ವಿನಿ ಏನಾದರೂ ಭೂಮಿಗೆ ಏನಾದರೂ ಮಾಡಿಬಿಟ್ರೆ, ಮೊದಲೇ ಅವಳ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ ಸಾಕಷ್ಟು ಬಾರಿ, ಏನೋ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಅಶ್ವಿನಿ ಭೂಮಿ ಜೀವಕ್ಕೆ ಅಪಾಯ ಮಾಡ್ತಾಳೆ, ಯಾಕಂದರೆ ಭೂಮಿನೇ ಮನಶ್ವಿನಿ ಅನ್ನೋದು ಅಶ್ವಿನಿಗೆ ಗೊತ್ತಿದೆ. ಅಶ್ವಿನಿಯಿಂದ ಭೂಮಿ ಪ್ರಾಣಕ್ಕೆ ಕಂಟಕ ಇದೆಯಾ, ಮುಂದೆ ಏನು ಮಾಡ್ತಾರೆ ನಮ್ಮ ಅಜಿತ್ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.